ಬಾಗಿಲನ್ನು ಬಡಿತಾ ಇರುವುದು ಯಾರು? ಯಾರು ಬಂದಿದ್ದಾರೆ ಮನೆಯ ಹೊರಗೆ ಅಂತ ಸತ್ಯಭಾಮ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಮನೆಗೆ ಯಾರೇ ವ್ಯಕ್ತಿ ಬರಲಿ, ಹೇಳೋದು ನೋಡಿ ಸಿಸಿ ಕ್ಯಾಮರಾ ಉಂಟು, ನಾವು ನೋಡ್ಕೊಂಡೇ ಬಾಗಿಲು ತೆಗಿತೇವೆ ಅಂತ. ಇದು ಸಿಸಿ ಕ್ಯಾಮರಾ ಇಲ್ಲದೇ ಇರುವಂತಹ ಕಾಲದಲ್ಲಿ ಸಿಸಿ ಕ್ಯಾಮರಾ ಇಲ್ಲದೇ ಇರುವವರಿಗೆ ಇದು ಹೇಳಿದ ವಿಷಯ ಅಂತ ಇಟ್ಕೊಳ್ಳಿ. ಯಾರೇ ಒಂದು ಬಾಗಿಲು ಬಂದರೂ ಕೂಡ ನೀವು ಏಕಾಏಕಿಯಾಗಿ ಬಾಗಿಲನ್ನು ತೆರೆಯಬೇಡಿ. ನೀವು ಸ್ವಲ್ಪ ಪೂರ್ವಾಪರವನ್ನು ವಿಮರ್ಶೆ ಮಾಡಿಕೊಂಡು ಯಾರು ಬಂದದ್ದು ನೋಡ್ಕೊಂಡು ವಿಚಾರ ಮಾಡ್ಕೊಂಡು ಬಾಗಿಲು ತೆಗೆಯಬೇಕು ಅನ್ನೋ ಸಂದೇಶವನ್ನು ಸತ್ಯಭಾಮ ಹೇಳ್ತಾ ಇದ್ದಾಳೆ. ವಾಸ್ತವದಲ್ಲಿ ಸತ್ಯಭಾಮಿಗೆ ಬಂದದ್ದು ಯಾರು ಅಂತ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾರೆ. ಎರಡರಿಂದ ಬಾಗಿಲನ್ನ ಬೀತಿರುವವರು ಯಾರದು? ಯಾವತ್ತೂ ನನಗೋಸ್ಕರ ಬಾಗಿಲು ತೆರೆದೇ ಇರ್ತದೆ. ಇವತ್ತು ಮುಚ್ಚಿದೆ ಅಂತ ಹೇಳಿದ್ರೆ ಏನೋ ಉಂಟು ಅಂತ ಅರ್ಥ. ನೋಡುವ, ಬಾಗಿಲು ತೆಗೆದಾಗ ಬಾಗಿಲನ್ನು ಬಡಿತೇನೆ. ಬಾಗಿಲು ತೆಗಿಬಹುದಾ? ಬಂದವರು ಯಾರು ಗೊತ್ತಾಗಲಿಲ್ಲ. ಇದು ಕೇಳಿದ ಮಾತು ಪ್ರಶ್ನಾರ್ಥಕವಾಗಿದ್ದು ಉತ್ತರ ಓದಿದ್ದೇ ಕೇಳಿದ್ದು ಅಂತ ಗೊತ್ತಾಗ್ತದೆ. ಮನೆಯವರು ಕೇಳಿದ ಪ್ರಶ್ನೆಗೆ ನಾವು ಮರು ಪ್ರಶ್ನೆ ಮಾಡಬಾರ್ದು. ಅದು ಸರಿಯೋ ತಪ್ಪು, ಅದಕ್ಕೆ ಉತ್ತರ ಕೊಡ್ತಾ ಹೋದ್ರೆ ಅದು ಚಂದ ಆಗ್ತದೆ. ನನ್ನನ್ನು ಮಾಧವ ಅಂತ ಕರೀತಾರೆ. ಬಂದದ್ದು ಮಾಧವ. ಮಾಧವ ಅಂದ್ರೆ ವಸಂತ ಮಾಸಕ್ಕೆ ಅಭಿಮಾನಿಯಾಗಿ ಮಾಧವ ಅಂತ ಈ ಲೋಕದಲ್ಲಿ ಎಲ್ಲರೂ ಹೇಳ್ತಾರೆ. ಬಂದವನು ಮಾಧವ ಅಂತಂದ್ರೆ ಕಿಂ ವಸಂತ, ವಸಂತನೇನಾದ್ರೂ ಬಂದಿದ್ದಾನ ನಮ್ಮ ಮನೆಗೆ? ಸಂತರು ನನ್ನನ್ನು ವಸಂತ ಅಂತಲೂ ಕರೀತಾರೆ, ಎಲ್ಲ ಹೆಸರಿನಿಂದಲೂ ಕರೀತಾರೆ. ನಿಮ್ಗೆ ಇನ್ನೂ ನನ್ನ ಪರಿಚಯ ಮಾಡಬೇಕು ಅಂತ ಹೇಳಿದ್ರೆ ಚಕ್ರಿ ಅಂತ ನನ್ನನ್ನು ಕರೀತಾರೆ. ಚಕ್ರವನ್ನು ಹಿಡ್ಕೊಂಡವ ಚಕ್ರಿ. ಈಗಲಾದ್ರೂ ಪರಿಚಯ ಆಗ್ತಾ? ಚಕ್ರವನ್ನು ಹಿಡಿದುಕೊಂಡವನು ಯಾರ ಕೈಯಲ್ಲಿ ಚಕ್ರ ಇದೆಯೋ ಅವನು ಚಕ್ರಿ ಅಂತ ಅನಿಸಿಕೊಳ್ತಾನೆ ಲೋಕದಲ್ಲಿ ಎಂದು ಹೇಳ್ತಾರೆ. ಚಕ್ರವನ್ನು ಯಾರೆಲ್ಲ ಹಿಡ್ಕೊಂಡಿದ್ದಾರೆ ಲೋಕದಲ್ಲಿ? ಸಾಮಾನ್ಯವಾಗಿ ನಮಗೆ ಚಕ್ರವನ್ನು ಹಿಡಿದುಕೊಂಡವನು ಒಂದಿಗೆ ನೆನಪು ಕೊಡುವುದು ಕುಂಬಾರ. ಕುಂಬಾರ ಮಡಕೆ ಮಾಡಲಿಕ್ಕೆ ಚಕ್ರವನ್ನು ತೆಗೆಸ್ತಾನೆ. ಚಕ್ರವನ್ನು ತೆಗೆಸಿ ಅದಕ್ಕೆ ಮಣ್ಣನ್ನು ಹಾಕಿ ಗುದ್ದಿ ಕಟ್ಟಿ ಅದರಲ್ಲಿ ಚೆನ್ನಾಗಿ ಒಳ್ಳೆಯ ಮಡಕೆಗಳನ್ನ ತಯಾರು ಮಾಡ್ತಾನೆ. ಈ ಕುಲಾಲ ಬಂದವನು ಈ ಕುಂಬಾರನೇ. ಈ ಕುಂಬಾರ ಬಂದಿದ್ರೆ ನಮ್ಮ ಮನೆಯಲ್ಲಿ ಕುಂಬಾರನಿಗೆ ಯಾವುದೇ ರೀತಿ ಕೆಲಸಗಳಿಲ್ಲ. ಈ ಕುಂಬಾರ ಅಂತ ಅನಿಸಿಕೊಂಡು ಮನೆಗೆ ಮಣ್ಣಿನ ಪಾತ್ರೆಗಳನ್ನು ಮಾರಾಟ ಮಾಡಲಿಕ್ಕೆ ಹೋಗ್ತಾರೆ. ಒಂದು ವೇಳೆ ಅದೇ ರೀತಿ ನೀನೇನಾದ್ರೂ ಮಣ್ಣಿನ ಪಾತ್ರೆಯನ್ನು ನನಗೆ ಕೊಡ್ಲಿಕ್ಕೆ ಬಂದಿದ್ರೆ ಕುಂಬಾರನಿಗೆ ನಮ್ಮ ಮನೆಯಲ್ಲಿ ಕೆಲಸ ಇಲ್ಲ. ಕಾರಣ ಏನು ಅಂತ ಕೇಳಬೇಕು ನೀವು. ನಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ಪಾತ್ರೆಗಳು ಕೂಡ ಅದು ಬಂಗಾರ. ಈ ಬಂಗಾರದ ಪಾತ್ರೆ ಇರುವಂತಹ ನಮ್ಮ ಮನೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಏನ್ ಮಾಡ್ತೀವಿ ನಾವು? ಅಷ್ಟು ಮಾಡುವ ಮನೆಯಲ್ಲಿ ಬಂಗಾರದ ಪಾತ್ರೆ ದೊಡ್ಡಲ್ಲ. ಈಗಿನ ಕಾಲದ ದೊಡ್ಡ ದೊಡ್ಡವ ಕಳಸಿಗೆಯನ್ನ ಪಾತ್ರವನ್ನು ಬಂಗಾರದಲ್ಲಿ ಮಾಡ್ತಾರೆ. ಆದರೆ ನಮ್ಮ ಕೃಷ್ಣ ಅರಮನೆ, ಕೃಷ್ಣನ ಗುಡಿ, ಕೃಷ್ಣನ ಗರ್ಭಗುಡಿ ಅದು ಬಂಗಾರದ ಗರ್ಭಗುಡಿ. ಬಂಗಾರದ ಮನೆಯಲ್ಲಿ ವಾಸ ಮಾಡುವಂತಹ ನಮ್ಮ ದೇವರಿಗೆ ಈ ಬಂಗಾರದ ಮಣ್ಣಿನ ಪಾತ್ರದ ಅವಶ್ಯಕತೆ ಇಲ್ಲ. ಬಂದವರು ಕುಂಬಾರನು. ಚಕ್ರಿಯಿಂದ ಹೇಳಿದ್ದಕ್ಕೆ ಕುಂಬಾರನ ಅಂತ ಕೇಳ್ತಾ ಇದ್ದೀವಿ. ಇರ್ಲಿ, ನಾನು ಕುಂಬಾರನೇ. ನಿನ್ನ ಭಾರವನ್ನು, ಇಡೀ ಜಗತ್ತಿನ ಭಾರವನ್ನು ಧರಿಸಿದವ ನಾನು. ನನ್ನನ್ನು ಧರಣೀಧರ ಅಂತ ಕರೀತಾರೆ. ಇಡೀ ಜಗತ್ತನ್ನು ಧರಿಸಿದವ, ಕಾಲಚಕ್ರವನ್ನು ತಿರುಗಿಸಿ ಜಗತ್ತೆಂಬ ಮಡಕೆಯನ್ನು ನಿರ್ಮಿಸಿದವ ನಾನು. ಈಗಲಾದರೂ ಪರಿಚಯ ಆಯ್ತಾ? ಭೂಮಿಯನ್ನು ಭಕ್ತವನು ಅಂತ ನೀನು ಹೇಳ್ತಾ ಇದ್ದ, ಧರಣೀಧರ ಅಂತ ನೀನು ಹೇಳ್ತಾ ಇದ್ದಿ. ಆದರೂ ಯಾಕೋ ಸ್ಪಷ್ಟ ಆಗ್ತದೆ, ಧರಣೀಧರ ಅಂದ್ರೆ ಯಾರು? ಈ ಭೂಮಿಯನ್ನು ಹೊತ್ತು ನಿಂತವನು ಯಾರು? ಎರಡು ನಾಲಿಗೆಯ ಶೇಷ. ಇನ್ನು ಬಂದವನು ಎರಡು ನಾಲಿಗೆಯ ಶೇಷನು. ನೋಡಿ, ಈ ಲೋಕದಲ್ಲಿ ಒಂದು ನಾಲಿಗೆಯವರನ್ನೇ ನಂಬುವುದು ಬಹಳ ಕಷ್ಟ. ಹೌದಾ? ಎಷ್ಟೋ ಬಾರಿ ಒಂದು ನಾಲಿಗೆಯವರು ನಂಬಿ ಮೋಸ ಹೋಗಿದ್ರೆ ನಾವೆಲ್ಲ ಅನೇಕ ಬಾರಿ ಮೋಸ ಹೋಗಿದ್ದೇವೆ. ಇನ್ನು ಎರಡೆರಡು ನಾಲಿಗೆ ಇರುವವರನ್ನ, ಅದು ಕೂಡ ಸಾವಿರ ಮುಖ ಇರುವವರನ್ನ, ಅಷ್ಟು ಸಾವಿರ ನಾಲಿಗೆ ಇರುವವರನ್ನ ಹೇಳ್ತಾನೆ ನಂಬಲಿಕ್ಕೆ ಸಾಧ್ಯ? ಇನ್ನು ಬಂದವರು ಒಂದು ವೇಳೆ ಧರಣೀಧರ ಅಂತಾದ್ರೆ ನೀನು ಎರಡು ನಾಲಿಗೆಯ ಫಣೀಂದ್ರನೇ. ನೀನು ಎರಡು ನಾಲಿಗೆ ಇರುವಂತಹ ಶೇಷ ಬಂದಿದ್ಯಾ?
ಶೇಷ ಬಂದಿದ್ರೆ ಶೇಷನಿಗೆ ಇಲ್ಲಿ ಏನ್ ಕೆಲಸ? ಎರಡು ನಾಲಿಗೆ ವಿಚಾರ ಮಾಡಿದ್ರೆ ನಿನಗೆ ಉಂಟು ಅಂತ ಈಗ ಕಾಣ್ತದೆ. ನಾನು ಒಂದು ಅರ್ಥದಲ್ಲಿ ಹೇಳಿದ್ದಕ್ಕೆಲ್ಲ ನೀನು ಎರಡೆರಡು ಅರ್ಥವನ್ನ ಮಾಡಿಕೊಂಡು ನನ್ನನ್ನು ಮತ್ತೆ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಇರ್ಲಿ, ನಿಮ್ಗೆ ಇನ್ನು ಸಂಶಯ ಪರಿಹಾರ ಆಗದೆ ಇದ್ದದ್ದಲ್ಲ, ಆದರೂ ಕೂಡ ಪುನಃ ಪುನಃ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ನಾನು ಶೇಷ ಅಲ್ಲ, ಶೇಷನ ಮೇಲೆ ನಿಂತವರು, ಕಾಳಿಂಗನನ್ನ ಮರ್ದನ ಮಾಡಿದವರು, ನನ್ನನ್ನ ಘೋರಾಹಿ ಮರ್ದಿ ಅಂತ ಕರೀತಾರೆ. ಘೋರಾಹಿ ಮರ್ದಿ ಕಥೆ ಕೇಳಿದ್ದೀಯೋ? ಕಥೆಯನ್ನ ಕೇಳಿದ್ದೇನೆ. ಈ ಘೋರಾಹಿ ಮರ್ದಿ ಹೇಳೋ ವಿಷಯದಲ್ಲಿ ಅನೇಕ ಕಥೆಗಳು. ಕಾಲಿಗೆ ಯಾರಿಗೆಲ್ಲ ಹೆದರಿದ್ದಾರೆ, ಯಾರೆಲ್ಲ ಕಾಲಿಯನ್ನು ಮರ್ದನ ಮಾಡ್ತಾರೆ ಎಂಬ ಕಥೆ ಉಂಟು. ಈ ಕಥೆಯಲ್ಲಿ ಮೊದಲು ಬರುವುದು ಯಾವುದು ಗೊತ್ತುಂಟು? ಗರುಡ. ಗರುಡನು ಕೂಡ ಸ್ವಲ್ಪ ಈ ಕಾಲಿಯನ್ನು ಆಟ ಆಡಿಸಿದ್ದಾನೆ, ಸ್ವಲ್ಪ ಮರ್ದನ ಮಾಡಿದ್ದಾನೆ. ಒಂದು ವೇಳೆ ನೀನು ಆ ಘೋರಾಹಿ ಮರ್ದಿ ಸರ್ಪವನ್ನು ಮರ್ದನೆ ಮಾಡಿದವನು, ಕಾಲಿಯನ್ನು ಮರ್ದನ ಮಾಡಿದವನು ಅಂತಾದ್ರೆ ಬಹುಶಃ ನೀನು ಗರುಡನೇ ಆಗಿರಬೇಕು. ನೀನು ಗರುಡ ಅಂತಾದ್ರೆ ಈ ನಮ್ಮ ಮನೆಯ ಚಾಲಕ. ಈ ನಮ್ಮ ಮನೆಯಲ್ಲಿ ಯಜಮಾನರು ಇಲ್ಲದೆ ಇರುವ ಸಂದರ್ಭದಲ್ಲಿ ಒಬ್ಬ ಚಾಲಕನಿಗೆ, ಗರುಡನಿಗೆ ನಮ್ಮ ಮನೆಯಲ್ಲಿ ಏನು ಕೆಲಸ? ಗರುಡ ಸುಮ್ಮನೆ ಮನೆ ಮುಂದೆ ಬರಬಾರದು, ಕೆಲಸ ಇದ್ರೆ ಮಾತ್ರ ಬರಬೇಕು. ನೀನು ಗರುಡನೇ ಬಂದವನು. ಗರುಡ ಬಂದಿದ್ರು ಗರುಡ ಮಟ್ಟಿಗೆ ಸದಾ ನಾನು ಇದ್ದೇ ಇರ್ತೇನೆ, ಹಾಗಾಗಿ ಸಂಶಯ ಪಡುವ ಅವಶ್ಯಕತೆ ಇಲ್ಲ. ನನ್ನನ್ನು ಗರುಡ ಅಂತ ಪ್ರಶ್ನೆ ಮಾಡ್ತಾ ಇದ್ದೆ. ಒಂದು ವೇಳೆ ನಾನು ಗರುಡ ಇದ್ದರೆ ನಿಮಗೆ ಮೊದಲೇ ಗೊತ್ತಾಗ್ತಾ ಇತ್ತು, ಜೋರಾಗಿ ಗಾಳಿ ಬೀಸ್ತಿತ್ತು ನನ್ನ ರೆಕ್ಕೆಯ ಹಾರಾಟಕ್ಕೆ. ನಾನು ಗರುಡ ಅಲ್ಲ, ನಾನು ಗರುಡನ ಮೇಲೆ ಕುಳಿತವ, ನನ್ನನ್ನು ಹರಿ ಅಂತ ಕರೀತಾರೆ. ಓ, ಹರಿ. ಹಾಗಾದ್ರೆ ಹರಿ ಅಂತ ಲೋಕದಲ್ಲಿ ಅನೇಕ ಶಬ್ದಗಳಿಗೆ ಅರ್ಥ ಉಂಟು. ಈ ಕೋತಿಗೂ ಕೂಡ ಹರಿ ಅಂತ ಕರೀತಾರೆ. ಹಾಗಾದ್ರೆ ನೀನು ಕಪೀಂದ್ರನು, ಇನ್ ಕಪೀಂದ್ರ ಇನ್ ಬಂದವರು ಕೋತಿಯ ಆಗಿರ್ಬೇಕು. ಹರಿ ಅಂತ ಹೇಳಿದೆ, ಬಂದವನು ಕೋತಿಯ. ಹಾಗಾದ್ರೆ ಈ ಕೋತಿ ಚೇತಿ ಅಥವಾ ಕೋತಿ ಆಡಿಸೋರು ಅಥವಾ ಕೋತಿ ಬಂದವರು ಏನು ಅಂತ ಅರ್ಥ ಆಗ್ತಿಲ್ಲ. ಬಂದವರು ಯಾರು ಅಂತ ಹೇಳಬೇಕು. ಲೆಕ್ಕದಲ್ಲಿ ಈಗ ಮಂಗ ಆಗಿದ್ದೇನೆ ನಾನು. ಎಲ್ಲ ಅಧಿಕಾರವನ್ನು, ನನ್ನ ಅಧಿಕಾರವನ್ನು ನಿಮಗೆ ಕೊಟ್ಟ ಮೇಲೆ ನಾನು ಮಂಗ ಆಗಿದ್ದೇನೆ. ಮನೆಯಲ್ಲಿ ಹಾಗೆ ಗಂಡ ಎಲ್ಲ ಅಧಿಕಾರವನ್ನು ಹೆಂಡತಿಗೆ ಕೊಟ್ಟ ಮೇಲೆ ಮತ್ತೆ ಹೆಂಡತಿ ಹೇಳಿದ ಹಾಗೆ ಕೇಳಲೇಬೇಕು. ಮತ್ತೆ ನಾವು ಕಣ್ಣು ಬಾಯಿ ಎರಡು ಮುಚ್ಚಿಕೊಂಡು ಸುಮ್ಮನೆ ಕುತ್ಕೊಳ್ಳುವುದೇ. ನಾವು ಕೊಟ್ಟ ಅಧಿಕಾರವನ್ನೇ ನಮ್ಮ ಮೇಲೆ ಪ್ರಯೋಗಿಸ್ತಾರೆ, ದುರುಪಯೋಗಪಡಿಸಿಕೊಳ್ತಾರೆ. ಅದು ನೀನು ಆಗಲ್ಲ ಅಂತ ನನಗೆ ಗೊತ್ತುಂಟು. ನಾನು ಮಂಗ ಅಲ್ಲ, ನಾನು ಮಂಗ ಆದ್ರೆ ನೀನು ಕೋತಿ. ಸಂಶಯ ಏನಿಲ್ಲ ಅದರಲ್ಲಿ. ಒಂದು ರೀತಿಯಲ್ಲಿ ಮಂಗ ನೀನು ಕೋತಿ. ಈಗ ಅದು ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಹಾಗೆ ನಾನು ತೆಗಿತಾ ಇದ್ದೇನೆ. ಬಂದವರು ಯಾರು ಅಂತ ನೋಡೋಣ. ಓ ಕೃಷ್ಣ, ಏನೇ ಬಂದಿದ್ದೀಯಾ? ಗೊತ್ತಾಗಲಿಲ್ಲ ಕೃಷ್ಣ. ರೇಷ್ಮೆ ಬಟ್ಟೆಗಳನ್ನು ಧರಿಸಿಕೊಂಡು ಸುಂದರವಾದ ಕೇಶ ವಿನ್ಯಾಸವನ್ನು ಮಾಡಿಕೊಂಡು ನನಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನೀನು ಬಾಗಿಲು ಹಾಕಿ ನನ್ನನ್ನು ಹೊರಗಡೆ ಕಾಯಿಸಿದ್ದಲ್ಲ. ನಿನಗೋಸ್ಕರನೇ ಕಾದು ಕುಳಿತುಕೊಂಡಿದ್ದೇನೆ. ಒಳ್ಳೆಯ ರೇಷ್ಮೆಯ ಬಟ್ಟೆ ಮಡಿಯನ್ನೇ ಹುಟ್ಟು ಬಂದು ನಿಂತಿದ್ದೇನೆ. ಯಾಕೆ? ನನಗೆ ಬೇಕು ಅಂತ ಅಲ್ಲ, ಕೃಷ್ಣನಿಗೆ ಸಂತೋಷ ಪಡಿಸಬೇಕು, ಕೃಷ್ಣನಿಗೆ ಖುಷಿಯಾಗಬೇಕು ಅಂತ ಹೇಳಿ ನಾನು ಕೂಡ ತಯಾರಾಗಿ ಬಂದು ನಿಂತಿದ್ದೇನೆ. ಕೃಷ್ಣ, ನಿನ್ನ ಬರುವಿಕೆಗಾಗಿ ಕಾಯ್ತಾ ಇದ್ದೀನಿ. ನೀನು ಹೋಗಬೇಕಾದ್ರೆ ಹೇಳಿ ಹೋಗಿದ್ದಿದ್ರೆ ಇಷ್ಟು ಸಮಸ್ಯೆ ಆಗ್ತಿರಲಿಲ್ಲ ಕೃಷ್ಣ. ಇಷ್ಟು ಹೊತ್ತು ಮನೆಯ ಹೊರಗಡೆ ಕಾಯಿಸುವ ಪರಿಸ್ಥಿತಿ ನಿನಗೂ ಬರ್ತಿರ್ಲಿಲ್ಲ, ನನಗೂ ಕಾಯಿಸುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀನು ಹೇಳದೆ ಹೋಗಿದ್ರೆ ಬಹಳ ಸಮಸ್ಯೆ ಆಗಿ ಬಿಟ್ಟಿದೆ. ಒಂದು ಮಾತು ಹೇಳಿದ್ರೆ ನಾನೇನಾದ್ರೂ ಬೇಡ ಅಂತಿದ್ದರೆ ಇಲ್ಲಿಯೂ ಬೇಡ ಅಂತ ಹೇಳಿದವು. ನೀನು ದಿನಾಂತ 108 ಮನೆಯಲ್ಲಿ ಸಂಸಾರವನ್ನು ಮಾಡುವ ನಿನಗೆ ಒಂದು ದಿವಸ ನಾನು ನಿನಗೆ ಆಕ್ಷೇಪವನ್ನು ಮಾಡಿದ್ದೇನೆ ಕೃಷ್ಣ. ನೀನು ಎಲ್ಲಿಗೆ ಬೇಕಾದರೂ ಹೋಗುವಾಗ ಹೇಳಿ ಹೋಗು ಅಂತ ಅಷ್ಟೇ ನನ್ನ ಮನಸ್ಸಿನ ಅಪೇಕ್ಷೆಯಾಗಿತ್ತು. ಕೃಷ್ಣ, ನೀನು ಇಲ್ಲಿಗೆ 16,108 ಮಡಕೆಯಲ್ಲಿಟ್ಟು ನಿಂಗೆ ಯಾವುದು ನನ್ನ ಕಡಿಮೆ ಮಾಡಲಿಲ್ಲ. ಮತ್ತೆ ನನ್ನನ್ನು ನೀನು ಚೆನ್ನಾಗಿ ತಿಳ್ಕೊಂಡಿದ್ದಿ, ಹಾಗಾಗಿ ನಿನ್ನತ್ರ ಹೇಳುವ ಅವಶ್ಯಕತೆ ಇಲ್ಲ. ನೀನು ತಿಳ್ಕೊಳ್ತಿ ಅಂತ ಹೇಳಿ ನಾನು ಹೇಳ್ತಾ ಹೋದದ್ದು. ಮತ್ತೊಂದು, ಎಲ್ಲವನ್ನು ಹೆಂಡತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ.
ಸಂಸಾರ ಚೆನ್ನಾಗಿ ನಡೆಯಬೇಕು ಅಂತ ಹೇಳಿದ್ರೆ ಯಾವುದನ್ನು ಹೇಳಬೇಕು ಅದನ್ನಷ್ಟೇ ಹೇಳಬೇಕು. ನಾನು ಎಲ್ಲವನ್ನೂ ಹೆಂಡತಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಯಾವುದು ಹೇಳಿದ್ರೆ ಅವಳು ಸರಿ ಇರ್ತಾಳೆ, ಯಾವುದು ಹೇಳಿದ್ರೆ ಸಿಟ್ಟು ಬರ್ತದೆ ಅಂತ ಆಲೋಚನೆ ಮಾಡಿ ಅದನ್ನು ಹೇಳಿ ಹೋದ್ರೆ ಸಂಸಾರ ಚೆನ್ನಾಗಿರ್ತದೆ. ಈಗ ನಾನು ಮತ್ತೆ ಎಲ್ಲವನ್ನೂ ಹೇಳಬೇಕು ಅಂತ ಇಚ್ಛೆ ಮಾಡ್ತಾ ಇಲ್ಲ. ನನ್ನಲ್ಲಿ ಹೇಳಬೇಕಾದ ವಿಷಯವನ್ನೇ ಹೇಳಿ ಹೋಗು ಅಂತ ಹೇಳ್ತಾ ಇದ್ದೇನೆ. ನನ್ಗೆ ಈಗ ಅನ್ನಿಸಿದ್ದು ಆಗಲೇ ಹೇಳಿ ಹೋಗಿದ್ದೆ, ಗಲಾಟೆ ಮೊದಲೇ ಹೋಗಿದ್ದೆ, ಈಗ ಬಂದ್ಮೇಲೆ ಗಲಾಟೆ ಆಗ್ತಿರ್ಲಿ ಅಂತೂ ಗಲಾಟೆ ಆಗೋದು ಅದರ ಗಂಡ ಹೆಂಡತಿಯನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಗಲಾಟೆ ಪರಿಹಾರ ಮಾಡುವ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಎಲ್ಲಿಗೆ ಹೋಗಿದ್ದಿ ಅಂತ ಹೇಳು. ಇಲ್ಲಿ ನನಗೆ ಮನೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಎಲ್ಲಿಗೆ ಹೋದದ್ದು ಅಂತ ಪ್ರಶ್ನೆಯಾ? ನನಗೆ ಒಂದೇ ಆದ ಕೆಲಸವಾ? ಅನೇಕ ಕೆಲಸ ಉಂಟು. ಎಲ್ಲ ಪ್ರಜೆಗಳೆಲ್ಲ ಬಂದು ಕಾಡಿನಲ್ಲಿ ಪ್ರಾಣಿಗಳ ಉಪಟಳ, ನಾವು ಬೆಳೆದಂತಹ ಬೆಳೆಗಳನ್ನೆಲ್ಲ ಕ್ರೂರ ಪ್ರಾಣಿಗಳು ನಾಶ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ಓಡಿಸಿ ಅದನ್ನು ನಾಶ ಮಾಡಿ ಆ ದುಷ್ಟ ಮೃಗಗಳಿಂದ ನಮ್ಮನ್ನು ರಕ್ಷಿಸಬೇಕು ಅಂತ ಎಲ್ಲ ಪ್ರಜೆಗಳು ಬಂದು ನನ್ನನ್ನು ಕೇಳಿಕೊಂಡು, ಆವಾಗ ನಿನ್ನನ್ನು ಹುಡುಕಿಕೊಂಡು ನಿನ್ನ ಅಪ್ಪಣೆಯನ್ನು ಪಡ್ಕೊಂಡು ಹೋಗುವಾಗ ಅಲ್ಲಿ ಇನ್ನೊಂದಿಷ್ಟು ಬೆಳೆಗಳು ನಾಶ ಆಗಿರ್ತದೆ. ಹಾಗಾಗಿ ಶೀಘ್ರವಾಗಿ ತೆರಳಬೇಕಾದ್ರಿಂದ ನಿನ್ನಲ್ಲಿ ತಿಳಿಸದೆ ಪ್ರಜೆಗಳಿಗೋಸ್ಕರ ಲೋಕ ರಕ್ಷಣೆಗೋಸ್ಕರ ಪ್ರಾಣಿಗಳನ್ನು ಬೇಟೆಯಾಡಿ ನಾನು ಕಾಡಿಗೆ ಹೋಗಿ ಕಾಡಿನಿಂದ ನೇರ ನಿನ್ನ ಮನೆಗೆ ಬಂದದ್ದು. ಗೊತ್ತಾಯ್ತು ಕೃಷ್ಣ, ನಿನಗೆ ಎಷ್ಟು ಭಕ್ತರ ಮೇಲೆ ಕಾರುಣ್ಯ ಇದೆ ಅಂತ. ಆ ಗಜೇಂದ್ರನು ಕೂಡ ಇದೇ ರೀತಿಯಾಗಿ 1000 ವರ್ಷ ಹೋಗಿ ಕೊನೆಗೆ ನಿನ್ನ ಹೆಸರನ್ನ ಕೃಷ್ಣ ಅಂತ ಹೋಗಿದಾಗ ನೀನು ಕೂಡ ಆವಾಗ ನೀನು ರುಕ್ಮಿಣಿ ದೇವಿಗೆ ಹೇಳದೆ ಹಾಗೆ ಹೋಗಿದ್ದೀಯ. ಯಾಕೆ? ಭಕ್ತರ ರಕ್ಷಣೆಯನ್ನು ಮಾಡಬೇಕು ಅಂತ. ಅದು ನಿನ್ನ ಮನಸ್ಸು ಅಷ್ಟೊಂದು ಬಹಳ ಮೃದುವಾದಂತಹ ಹೃದಯ, ಕಾರುಣ್ಯ ಭರಿತವಾದ ಹೃದಯ ಅಂತ ನಾನು ಅರಿತುಕೊಂಡವಳು. ನಾನು ಹೌದಪ್ಪ, ನನ್ನನ್ನು ಒಮ್ಮೆ ಕರೆದು ನಾನು ಬರ್ತೇನೆ, ಆದ್ರೆ ನಾನು ಎಷ್ಟು ಸರಿ ಕರೆದು ನೀನು ಬಾಗಿ ತೆಗಿಲಿಲ್ಲ ನನ್ನ ಒಳಗೆ. ನೀನು ಹೇಳ್ತಾ ಇದ್ದೀನಿ ನಾನು ಬೇಟೆಯಾಡಲಿಕ್ಕೆ ಹೋದೆ. ಸಾಮಾನ್ಯವಾಗಿ ಬೇಟೆಯಾಡಲಿಕ್ಕೆ ಹೋಗುವಾಗ ಒಂದು ಕ್ರಮ ಇದೆ, ಹೇಗೆ ಹೋಗಬೇಕು. ನಮ್ಮಲ್ಲಿ ಕ್ರಮ ಉಂಟು. ಬೇಟೆಗೆ ಹೋಗುವ ಒಂದು ರೀತಿ, ಬೇಟೆಗೆ ಹೋಗುವ ಒಂದು ರೀತಿ. ಈಗ ಬೇಟೆಗೂ ಒಂದೇ ರೀತಿಯಾಗಿ ಹೋಗುವುದಿಲ್ಲ. ಮೊದಲೇ ಆ ನಿಯಮ ಉಂಟು. ಮನೆಯಲ್ಲಿರುವಾಗ ಒಂದು ರೀತಿ ಮೂರು ಚೀಲವನ್ನು ಹಾಕಿಕೊಳ್ತಾರೆ. ನೀವು ಬೇಟೆಗೆ ಹೋಗಬೇಕಾದ್ರೆ ಇನ್ನೊಂದು ರೀತಿಯ ಚೀಲವನ್ನು ಹಾಕಿಕೊಳ್ತಾರೆ. ನೀವು ಮದುವೆಗೆ ಹೋದಾಗ ಇನ್ನೊಂದು ರೀತಿಯಾದಂತಹ ವಸ್ತ್ರವನ್ನು ಹಾಕಿಕೊಳ್ತಾರೆ. ಹೀಗೆ ಒಂದೊಂದು ರೀತಿಯ ವೇಷಭೂಷಣಗಳನ್ನು ಹಾಕಿಕೊಂಡು ಲೋಕದಲ್ಲಿ ಜನರು ವರ್ತಿಸ್ತಾರೆ. ನಿಮಗೆ ಸ್ವಲ್ಪ ಲೋಕಜ್ಞಾನ ಕಡಿಮೆ ಅಂತ ಅನಿಸ್ತದೆ. ಈಗ ಬೇಟೆಗೆ ಬೇಟೆಯಾಡಲಿಕ್ಕೆ ಹೋಗುವವರು ಇರ್ತಾರೆ. ನನಗೆ ಬೇಟೆಗೆ ಹೋದ್ರೆ ಕಾಣುವಂತೆ ನೀನು ಹೇಳಿದ್ರೆ ನಮ್ಮ ಸೇರಲು ಅಲ್ಲ. ನೀನೀಗ ಬೇಟೆಗೆ ಹೋಗಿದ್ದ ಅಂತ ಅದಕ್ಕೆ ಹೇಳ್ತಾ ಇದ್ದೇನೆ. ನೀನು ಬೇಟೆಗೆ ಹೋಗುವವನು ಬೇಟೆಗೆ ಹೋದ ರೀತಿಯಲ್ಲಿ ಹೋಗ್ತಾ ಇದೆಯಾ? ನಿನ್ನ ದೇಹದಿಂದ ಸುವಾಸನೆ ಬರ್ತಾ ಉಂಟು, ಪರಿಮಳ ಬರ್ತಾ ಉಂಟು, ನೆನಪಿಸ್ತಾ ಉಂಟು. ನೀನು ಬೇಟೆಗೆ ಹೋಗಿ ಬೇಟೆ ಆಡ್ತಾ ಇದೆಯಾ ಅಂತ ಅದಕ್ಕೆ ಪ್ರಶ್ನೆ ಮಾಡಿದ್ದು. ನಿನ್ನ ಈ ದೇಹದಲ್ಲಿ ಹೇಗೆ ಸುವಾಸನೆ ಬರ್ತಾ ಉಂಟು, ಸುವಾಸನೆ ಯಾಕೆ ಬರ್ತಾ ಉಂಟು? ನಿಜವಾಗಲೂ ಬೇಟೆಗೆ ಹೋಗಿದ್ರೆ ಈ ಸುವಾಸನೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಇನ್ನೊಮ್ಮೆ ನಿನ್ನನ್ನ ಬೇಟೆಗೆ ಕರ್ಕೊಂಡು ಹೋಗ್ಬೇಕು ನಾನು. ಒಂದು ಅಂತ ಹೇಳಿದ್ರೆ, ಈಗ ಪೇಟೆಗೆ ಹೋಗುವಾಗಲೇ ಮೈ ದುರ್ಗಂಧ ಬರುತ್ತೆ, ಬೇಟೆಗೆ ಹೋದಾಗ ಮೈ ಸುವಾಸನೆ ಬರುತ್ತೆ. ಯಾಕೆ? ನಾವು ಹೋದದ್ದು ಸಾಮಾನ್ಯ ಕಾಡಲ್ಲ. ಬೇಟೆಗೆ ಹೋದದ್ದು ಕಷ್ಟವಾದಂತಹ ಕಾಡು, ಬಗೆ ಬಗೆಯ ಹೂವುಗಳು, ಮಲ್ಲಿಕ, ಚಂಪಕ, ಎಷ್ಟು ಸುಂದರವಾದಂತಹ ಹೂವುಗಳು ಅರಳಿ ನಿಂತೇವೆ. ನಾನು ಆಚೆಗೆ ಹೋಗುವಾಗ ಮೈಗೆ ತಾಕ್ತದೆ ಹೂವುಗಳು. ಆ ಹೂವಿನ ಪರಿಮಳ ನನ್ನ ಮೈಯಲ್ಲಿ ತಾಕಿ ನನ್ನ ದೇಹ ಎನ್ನುವಂಥದ್ದು ಪರಿಮಳ ಬರ್ತಾ ಉಂಟು. ತುಂಬಾ ಹೂಗಳನ್ನು ನೋಡ್ತಿದ್ದ ಯಾವ್ದಾದ್ರು ನನ್ನ ಮೈ ದುರ್ಗಂಧ ಬಂದದನ್ನು ನೀನು ನೋಡಿದ್ಯಾ? ಇಲ್ಲ. ನಿನ್ನ ದೇಹದಲ್ಲಿ ಸಹಕಾರ ಸುಗಂಧವೇ ಬರ್ತಾ ಇದೆ. ಅಂದ್ರೆ ಅರ್ಥ ಇನ್ನು ತುಂಬಾ ಹೂಗಳಿಗೆ ತಾಕಿದ್ದೀರ ಮಾತ್ರವಲ್ಲ, ನಿನ್ನ ಸೌಂದರ್ಯವನ್ನು ನೋಡಿದ್ರೆ ಎಲ್ಲಾ ಹೂಗಳು ನಿನ್ನ ಮೈ ಮೇಲೆ ಬಂದು ಬಿಡ್ತಾರೆ. ಅಂತಹ ಸುಂದರವಾದ ಮೈಮಾಟವನ್ನು ಹೊಂದಿದವರು ನೀನು. ಒಂದು ವಿಷಯ ಗೊತ್ತುಂಟಾ? ನಾವು ಕಾಡಿನಲ್ಲಿ ಹೂವಿಗೆ ತಾಕ್ಬೇಕು ಅಂತ ಹೋದಲ್ಲ, ನಾವು ನಮ್ಮ ಕೆಲಸಕ್ಕೆ ಹೋದದ್ದು. ಬದಿಯಲ್ಲೇ ಹೂಗಳು ನಮಗೆ ತಾಕ್ತಾರೆ, ನಾವು ಎಂತ ಮಾಡಬೇಕು? ನಿನ್ನ ಮೇಲೆ ಸಂಶಯ ನನಗೆ ಇಲ್ಲ. ನಿನ್ನ ಸುತ್ತಮುತ್ತಲಿರೋರ ಬಗ್ಗೆ ಸಂಶಯ ಏನು ಬುದ್ಧಿ ಪ್ರಚೋದನೆ ಮಾಡ್ತಾರೆ ಗೊತ್ತಾಗುದಿಲ್ಲ.
ಇನ್ನ ಸುತ್ತಮುತ್ತ ಇದ್ದವರು ಬೇರೆ ಬೇರೆ ಹೂಗಳನ್ನು ನೋಡಿ ಏನೋ ಕೆಲಸ ಮಾಡ್ತಾರೆ. ಈ ಅಪವಾದವನ್ನು ನಿನ್ನ ಮೇಲೆ ಹಾಕುವ ಪ್ರಯತ್ನವನ್ನು ಮಾಡಬಹುದು. ಈ ಒಂದು ಎಚ್ಚರಿಕೆಯಿಂದ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ನಿನ್ನ ಮೇಲೆ ನನಗೆ ಯಾವುದೇ ರೀತಿಯ ಸಂಶಯ ಇಲ್ಲ ಕೃಷ್ಣ. ಆದರೂ ಹೇಳ್ತಾ ಇದ್ದೀನಿ, ನಾನು ಬೇಟೆಯಾಡಲಿಕ್ಕೆ ಹೋಗಿದ್ದು ಅಂತ ಹೇಳ್ತಾ ಇದ್ದೀನಿ. ದೇಹದಲ್ಲಿ ಈ ಸುವಾಸನೆ ಬರ್ತಾವ, ಪರಿಮಳ ಬರ್ತಾವ, ಪುಷ್ಪಗಳಿಂದ ಬಂದಂತಹ ಪರಿಮಳ ಅಂತ ಹೇಳ್ತಾ ಇದ್ದೀನಿ. ಸರಿ ಆಯ್ತು, ನನ್ನ ಮನಸ್ಸಿಗೆ ಒಪ್ಪಿಗೆ ಆಯ್ತು. ಆದರೆ ನಿನ್ನ ದೇಹ ಪೂರ್ತಿ ಬೆವರಿಗೆ ಹೋಗಿದೆ. ಸಾಮಾನ್ಯವಾಗಿ ಬೆವರು ಯಾವಾಗ ಈ ಹೇಳಿಕೆ ಉತ್ತರ ಹೇಳಿಕೆ ಬಾರದೇ ಇದ್ದಾಗ, ಹೆದರಿಕೊಂಡಾಗ, ಏನೋ ತಪ್ಪು ಮಾಡಿದ್ದೇವೆ ಅಂತ ಕಸಿವಿಸಿ ಇದ್ದಾಗ ಮನಸ್ಸಿಗೆ ಸ್ವಲ್ಪ ದೇಹ ಬೆವರುತ್ತದೆ, ಕೈ ಕಾಲು ನಡುತ್ತದೆ. ನಿನ್ನ ದೇಹ ಇಷ್ಟ್ಯಾಕೆ ಬೆವರ್ತಾ ಉಂಟು, ಯಾಕೆ ಅಂಥದ್ದೇನಾದರೂ ಮಾಡಿದ್ದೀಯಾ ಅಂತ ಸಂಶಯ ಅಲ್ಲ, ಸುಮ್ಮನೆ ಕುತೂಹಲದ ಪ್ರಶ್ನೆ. ನೀವು ಹೇಳಿ ನನ್ನ ಸುತ್ತಮುತ್ತ ತುಂಬಾ ಜನ ಇದ್ದಾರೆ ಅಂತ ಹೇಳಿ ಕೆಲವೊಮ್ಮೆ ಯಾವಾಗ ನೋಡಿದಾಗಲೇ ಬೆವರು ಬರ್ತದೆ. ಹಾಗೆ ಬೇರೆ ಕಾರಣ ಬೇಕು ಅಂತಿಲ್ಲ. ಇದಕ್ಕೆ ಉತ್ತರ ನಾನು ಹಾಗೆ ಕೊಡ್ತಾ ಇದ್ದೀನಿ. ನಾನು ಬೇಟೆಗೆ ಹೋದದ್ದು, ನನಗೆ ವಿಶ್ರಾಂತಿ ಮಾಡಿ ಹೋದದ್ದಲ್ಲ. ಹಾಗಾಗಿ ಬೇಟೆಯಾಡಿ ಆಯಾಸ ಆಗಿದೆ, ನನಗೆ ಬೆವರು ತಾವು. ಹಾ ಸರಿ, ಮೈಗವರಿಗೂ ಸರಿ ಹಾಗಾದ್ರೆ. ಆದ್ರೆ ನಿನ್ನ ಮೈಯಲ್ಲಿ ಸ್ವಲ್ಪ ತರಾಚಿದ ಗಾಯಗಳು ಉಂಟಲ್ವಾ? ಯಾಕೆ ಈ ತರ ಗಾಯ ಆಯ್ತು? ಯಾರೋ ನೀನು ಗಟ್ಟಿಯಾಗಿ ಹಿಡ್ಕೊಂಡು ಬರಸಿದಾಗ ನೀನಂತ ಬರಸುವ ಕೆಲಸವನ್ನು ಏನ್ ಮಾಡಿದ್ದೀನಿ? ನಾನಿನ ಬೇಟೆಯಲ್ಲಿ ನೀನು ಯಾವ ರೀತಿ ಬೇಟೆಯಾಡಲಿಕ್ಕೆ ಹೋಗಿದ್ದು? ಹೋದದ್ದು ಕಾಡಿಗೆ ಅಂತ ನಿಮಗೆ ನಿಶ್ಚಯ ಆಯ್ತಲ್ಲ. ಕಾಡಿನಲ್ಲಿ ಹೂಗಳು ಇದ್ದಾಗ ಮುಳ್ಳಿನ ಬಳ್ಳಿಗಳು ಇರ್ತಾರೆ. ಗಡಿಬಿಡಿಯಲ್ಲಿ ಆಚೆಯಿಂದ ಹೋಗುವಾಗ ಮುಳ್ಳುಗಳು ತಾಕ್ತವೆ. ಕೆಲವೊಮ್ಮೆ ಹೂಗಳು ತಾಕಿದ್ರೆ ಹೆಚ್ಚಾಗಿ ಮುಳ್ಳುಗಳೇ ತಾಕು, ಮುಳ್ಳಿನ ಬಳ್ಳಿಗಳೇ ಜಾಸ್ತಿ ಆಗಿದೆ. ಹಾಗಾಗಿ ಮೈಗೆ ಮುಳ್ಳುಗಳು ತಾಗಿ ಮೈ ಗಾಯ ಆಗಿದೆ. ಹಾಗೆ ಗಾಯ ಇರಲಿ, ಆದ್ರೂ ಕೂಡ ಆ ತುಟಿ ಯಾಕೋ ಸ್ವಲ್ಪ ಕೆಂಪು ಕಾಣ್ತಾ ಉಂಟು. ಸ್ವಲ್ಪ ಹತ್ತಿರವಾದ ಕೃಷ್ಣ ನೋಡೋದು ಮುಖ ನೋಡುವ, ಏನೋ ಒಂದು ತುಟಿಯಲ್ಲಿ ಗಾಯ ಉಂಟಲ್ಲ ಕೃಷ್ಣ. ತುಟಿಯಲ್ಲಿ ಗಾಯ ಹೇಗಾಗ್ತದೆ? ಈಗ ದೇಹದಲ್ಲಿ ಗಾಯ ಆಗಿದ್ದಕ್ಕೆ ಮುಳ್ಳು ತರಚಿತು ಅಂತ ಹೇಳಿದೆ, ಆಯ್ತು ಒಪ್ಪಿಕೊಳ್ಳೋಣ. ಇದು ತುಟಿಯಲ್ಲಿ ಗಾಯ ಆಗಲಿಕ್ಕೆ ಈ ತುಟಿಯ ಹತ್ತಿರ ಬಂದು ಮುಳ್ಳು ಬಂದು ಕಚ್ಚಿದ ಹೇಗೆ ಅಂತ ಪ್ರಶ್ನೆ. ತುಟಿಯಲ್ಲಿ ಹೇಗೆ ಗಾಯ ಆಗಿತ್ತು? ತುಟಿ ಗಾಯ ಆಗಲಿಕ್ಕೆ ಬೇರೆ ಬೇರೆ ಕಾರಣ ಉಂಟು. ನೀನು ಒಂದು ವಾರ ಸ್ವಲ್ಪ ಉಷ್ಣದ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಿ ನೋಡಿ, ಸ್ವಲ್ಪ ನೀರನ್ನು ಕಡಿಮೆ ಕೊಟ್ಟು ನೋಡಿ, ಇನ್ನೊಂದು ತುಟಿಯು ಗಾಯ ಆಗ್ತದೆ. ಮತ್ತೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಕೂಡಲೇ ಗಾಯ ಆಗ್ತದೆ. ನಾವು ಶಂಖ ಓದುವಾಗ ಸ್ವಲ್ಪ ಬಲವಾಗಿ ಗಾಳಿ ಹಾಕಿ ತುಟಿಗೆ ಒತ್ತಿ ಶಂಖವನ್ನು ಓದಿದ್ರೆ ಸ್ವಲ್ಪ ಗಾಯ ಆದಾಗ ಆಗ್ತದೆ. ಹಾಗಾಗಿ ನೀನು ಎಣಿಸಿದ ಹಾಗೆ ಇರಲಿಲ್ಲ. ಓ ಶ್ರೀ ಕೃಷ್ಣ, ನೀನು ಅಂದರೆ ಶಂಖವನ್ನು ಓದಿ ಗಾಯ ಮಾಡ್ಕೊಂಡು ನೀನು ಶಂಖ ಓದುವಾಗ ಜಾಗ್ರತೆಯಿಂದ ಗಾಯ ಮಾಡ್ಕೊಳ್ಬೇಡ ಅನ್ನೋದು ನನ್ನ ವಿನಂತಿ ಅಷ್ಟೇ. ಕೃಷ್ಣ, ಬಹಳ ಸಂತೋಷ ಆಯಿತು. ಇನ್ನು ನೀವು ಸಿಕ್ಕಿದೆ ಎಲ್ಲ ಗಾಯ ವಾಸಿ ಜಗತ್ತಿನ ಎಲ್ಲ ಮನಸ್ಸಿನ ಗಾಯಗಳನ್ನು ಪರಿಹಾರ ಮಾಡಲಿಕ್ಕೆ ಕೃಷ್ಣ, ನಾನು ಮಾತ್ರವಲ್ಲ ನೀನು ಹೊಂಟೆ. ನಿನ್ನ ಸ್ಮರಣೆಯನ್ನು ಯಾರ್ಯಾರು ಜಗತ್ತಲ್ಲಿ ಮಾಡ್ತಾರೋ ಅವರ ಮನಸ್ಸಿನ ಎಲ್ಲಾ ಗಾಯಗಳನ್ನ, ಎಲ್ಲಾ ಕ್ಲೇಶವನ್ನ, ಎಲ್ಲ ದುಃಖವನ್ನು ಪರಿಹಾರ ಮಾಡುವ ಆ ಸಾಮರ್ಥ್ಯ, ವಿಶೇಷ ಸಾಮರ್ಥ್ಯ ಉಳ್ಳವರು ನೀನು ಕೃಷ್ಣ. ಕೃಷ್ಣ, ಹೀಗೆ ಬಾ, ಮನೆಯಲ್ಲಿ ಬಾ, ಈ ಅಂತಃಪುರದಲ್ಲಿ ಕುಳಿತು ನನ್ನ ಉಪಚಾರವನ್ನು ಸ್ವೀಕಾರ ಮಾಡು ಕೃಷ್ಣ. ಮಂಗಲವಾಗಿ